ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸಾವನದುರ್ಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಾವನದುರ್ಗ ಬಂದು ಮಾಗಡಿ ತಾಲೂಕಲ್ಲಿದೆ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನಾನು ನನ್ನ ವೈಫ್ ಹೋಗ್ತಾ ಇದ್ವಿ. ಬೆಂಗಳೂರವ್ರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ, ತುಂಬ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸು ಬ್ಯಾಂಗ್ಳೂರಲ್ಲಿ. ನೋಡೋಣ ಅಲ್ಲಿ ಹೆಂಗಿದೆ ಅಂತ. ನಾರ್ಮಲಿ ಸಾವನದುರ್ಗ ರೂಟ್ ಹೋಗೋರೆಲ್ಲ ಆ ದೊಡ್ಡ ಆಲದ ಮರದಿಂದ ಸ್ಟ್ರೈಟ್ ಹಂಗೆ ಹೋಗ್ಬಿಡ್ತಾರೆ. ಅಲ್ಲಿ ಸ್ವಲ್ಪ ಲಾರಿಗಳ ಕಾಟ ಅಂತ ನಾನು ಈ ಕಡೆ ಬಂದೆ. ಅಂದರೆ ಇದು ಮಂಚಿನ ಬೆಲೆ ರೂಟು ನಾನು ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೀನಲ್ಲ. ಯಾರ್ಯಾರು ಮಂಚಿನ ಬೆಲೆ ವೀಡಿಯೋನ ಚೆಕ್ಔಟ್ ಮಾಡಿಲ್ಲ ದಯವಿಟ್ಟು ಚೆಕ್ಔಟ್ ಮಾಡಿ ಗೈಸ್, ನನ್ನ ಚಾನಲಲ್ಲಿದೆ. ಅಂದರೆ ಕಂಪ್ಲೀಟ್ ವ್ಯೂ ತೋರಿಸಿದ್ದೀನಿ ಹೆಂಗೆ ಬರುತ್ತೆ ಅಂತ. ನಾನು ಆ್ಯಕ್ಚುಲಿ 2 ಸಲ ಬಂದಿದ್ದೆ. ಒಂದು ಸಲ ಥಂಡರ್ಬರ್ಡ್ ಇದ್ದಾಗ, ಆಮೇಲೆ ಡಾಮಿನಾರ್ ಇದ್ದಾಗ ಮೇಲ್ಗಡೆ ತನಕ ಹತ್ಸಿದ್ವಿ. ಆ ವಿಡಿಯೋ ನೀವು ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಟೈಮ್ ಲ್ಯಾಪ್ಸ್ನ ದಯವಿಟ್ಟು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಮಂಚಿನ ಬೆಲೆದು. ಅಕಸ್ಮಾತ್ ಯಾರಾದರೂ ಈ ಕಡೆ ಚನ್ನಪಟ್ಟಣ, ಬ್ಯಾಂಗ್ಳೂರಲ್ಲಿ ಆ ಕಡೆ ಸೈಡು, ಬೊಮ್ಮನಹಳ್ಳಿ ಸೈಡು, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಇರೋರು ಏನೋ ಇದ್ದರೆ ಮಂಚಿನ ಬೆಲೆ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಬಂದು ನೋಡಿ, ತುಂಬ ಚೆನ್ನಾಗಿದೆ ಜಾಗ. ಐ ಹೋಪ್ ನಿಮಗೆ ಡಾಮಿನಾರ್ 250 ಎಕ್ಸಾಸ್ಟ್ ಹೈವೇಲಿ ಹೆಂಗೆ ಕೇಳಿಸುತ್ತೆ ಅಂತ ಗೊತ್ತಾಗ್ತಿರುತ್ತೆ. ಜಸ್ಟ್ ಎಂಜಾಯ್. ಹಿಂಗೋಗಿ ನಾವು ಹಿಂಗೋದ್ರೆ ಮಂಚಿನ ಬೆಲೆ ಡ್ಯಾಮು. ನಾನು ಲಾಸ್ಟ್ ಟೈಮು ಅಲ್ಲಿಗೆ ಹೋಗಿದ್ದೆ. ಇದ್ರ ಮೇಲೆ ಡ್ರೋನ್ ಹರಿಸಿದ್ರೆ ಯಾವ ಸ್ಟೈಲಲ್ಲಿದೆ ಅಂತ ಒಂದು ಸಲ ನೋಡಬೇಕು. ನನ್ನ ಹತ್ರ ಡ್ರೋನೆಲ್ಲ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು, ನಾವು ಯಾವುದೋ ಒಂದು ಊಟಿಗಲಿ ಅವಲಂಚಿನ ಏನೋ ಒಂದು ಹೋಗಿದ್ವಿ. ಅದ್ರ ಟಾಪ್ ವ್ಯೂಗೆ ಹೋಗೋಕ್ಕೆ ಒಂದು ದಾರಿ ಇದೆ, ಹಿಂಗೆ ನಡ್ಕೊಂಡು ಹೋಗ್ಬೋದು. ಮೇಲ್ಗಡೆಯಿಂದ ನಾವು ಆ ಲೇಕ್ನ ನೋಡಿದ್ರೆ ಇಂಡಿಯಾ ಮ್ಯಾಪ್ ಥರ ಕಾಣಿಸುತ್ತದು. ಸೊ ಆ ಥರ ಇದ್ರದ್ದು ಏನಾದರೂ ಒಂದು ಸ್ಟೈಲ್ ಇರ್ಬೋದು. ಇದು ಡ್ಯಾಮ್ಗೆ ಹೋಗೋ ಜಾಗ. ಎಂಟ್ರಿ ಇಲ್ಲ, ಯಾವುದೇ ಡ್ಯಾಮ್ಗೆ ಈಗ ಎಂಟ್ರಿ ಇಲ್ಲ. ನೀವು KRS ಡ್ಯಾಮ್ ಆಗಲಿ, ಆರಂಗಿ ಡ್ಯಾಮ್ ಆಗಲಿ, ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಿ ಬಿಡಲ್ಲ, ಕಬಿನಿಲಿ ಬಿಡ್ತಾರೆ ಅನ್ಸುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ಹಳೆ ಕಾಲದ್ದು ಬ್ರಿಡ್ಜ್ಗಳಂತೆ, ವೆಯ್ಟ್ ಜಾಸ್ತಿ ಆಗುತ್ತೆ ಅದು. ಬಟ್ ನಾನು ಹೇಳೋದೇನೆಂದರೆ ಕ್ರೌಡ್ ಕಮ್ಮಿ ಇದ್ದಾಗ ಅಟ್ಲೀಸ್ಟ್ ಬಿಡ್ಬೋದಲ್ಲ. ಇಲ್ಲಿಂದ ಸ್ವಲ್ಪ ದೂರ ನಾನೇ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು, ಗೋಪ್ರೋ ಆಡಿಯೋ ಇಶ್ಯೂಯಿಂದ. ನಾವಿಲ್ಲಿ ಸಾವನದುರ್ಗ ಎಂಟ್ರಾದ್ವಿ. ಎಂಟ್ರಾಗಿದ್ದ ತಕ್ಷಣವೇ ಇಲ್ಲಿ ಒಂದು ಸಣ್ಣ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು, ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿತ್ತು. ನಾವು 8 ಗಂಟೆಗೇನೋ ನಾವು ಬ್ರೇಕ್ಫಾಸ್ಟ್ ಹತ್ರ ನಿಲ್ಲಿಸಿದ್ವಿ. ಅಲ್ಲಿಂದ ಮತ್ತೆ ಸ್ವಲ್ಪ ಸ್ಲೋ ಆಗೇ ಬಂದ್ವಿ. ನೋಡಿ ಇಲ್ಲೆಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಒಂದು ಪಾರ್ಕ್ ಏನೋ ಥರ ಇದೆ ಅರಣ್ಯ ಇಲಾಖೆದು. ಸೊ ಅದರದ್ದು ಫುಲ್ ಸರೌಂಡಿಂಗ್ ಇದು. ಸೊ ಇಲ್ಲಿಂದ ಹಂಗೆ ಮುಂದಕ್ಕೆ ಹೋದರೆ ನಮ್ಮ ಸಾವನದುರ್ಗ ಬೆಟ್ಟಗಳು ನಿಮ್ಮ ಕಣ್ಮನನ ಸೆಳೆಯುತ್ತೆ.
ತುಂಬ ಚೆನ್ನಾಗಿದೆ ಗೈಸ್. ರಾಮನಗರ ಮಾಗಡಿ ಅಂದರೆ ರಾಮನಗರ ಡಿಸ್ಟಿಕ್ಗೆ ಬರುತ್ತೆ ಮಾಗಡಿ ಎಲ್ಲ. ಸೊ ಆಮೇಲೆ ಕನಕಪುರ, ಈ ರಾಮನಗರ ಜಿಲ್ಲೆ ಸ್ಪೆಷಾಲಿಟಿ ಇದೆ, ಸುತ್ತ ಬೆಟ್ಟಗಳು, ಎಲ್ಲಿ ನೋಡಿದ್ರು ಒಳ್ಳೆ ರೋಡ್ಸ್ ಎಲ್ಲ ಮಾಡಿದ್ದಾರೆ, ಗ್ರೀನ್ರಿ ಮಧ್ಯ. ತುಂಬ ಎಂಜಾಯ್ ಮಾಡಿದೆ. ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಕೇಗುಡಿಗೆ ಹೋಗಿದ್ವಿ, ಅಷ್ಟು ದೂರ ಹೋಗಿ ಅದೊಂಥರ ಸಖತ್ತಾಗಿತ್ತು. ಬಟ್ ಈ ಸಲ ನೀವೇನಾದರೂ ಮಂಚಿನ ಬೆಲೆ ಕಡೆಯಿಂದ ಈ ಕಡೆ ಬಂದರೆ ಸಾವನದುರ್ಗಕ್ಕೆ ಇದೊಂದು ಒಳ್ಳೆ ವ್ಯೂ ಪಾಯಿಂಟು. ಅಂದರೆ ಒಳ್ಳೆ ವ್ಯೂ, ಕಾಡು ಮಧ್ಯದಲ್ಲಿ ಗಾಡಿ ಓಡಿಸೋದು ತುಂಬ ಚೆನ್ನಾಗಿದೆ. ನಾವು ಜನರಲಿ ಏನು ಮಾಡ್ತೀವಿ ಅಂದರೆ ಮಾಗಡಿಗೆ ನೈಸ್ ರೋಡ್ ಮೇಲೆ ತೊಗೊಂಡು ಮಾಗಡಿ ಟೌನಿಂದ ಹೋಗ್ಬಿಡ್ತೀವಿ. ಬಟ್ ಈ ಕಡೆಯಿಂದ ಬಂದರೆ ಒಂದು ರೋಡ್ ಸ್ಟ್ರೆಚ್ಚು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಲೆಫ್ಟ್ ಸೈಡ್ಗೆ ಸಿದ್ದೇಶ್ವರ ಸ್ವಾಮಿ ದೇವರು, ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ಫುಲ್ಲು ಬೆಟ್ಟಗಳು. ಇಲ್ಲಿ ಕ್ಲೈಮ್ ಮಾಡೋಕ್ಕಾಗಲ್ಲ, ಇಲ್ಲಿ ಅಲೌಡ್ ಇಲ್ಲ. ಬಟ್ ಹಂಗೆ ಒಂಚೂರು ಮುಂದೆ ಹೋದರೆ ನಮ್ಮ ನರಸಿಂಹಸ್ವಾಮಿ ದೇವರಿದ್ದಾರೆ, ಲಕ್ಷ್ಮೀ ನರಸಿಂಹಸ್ವಾಮಿ. ಅದ್ರ ಪಕ್ಕದಲ್ಲೇ ಒಂದು ಸಣ್ಣದಾಗಿ ಒಂದು ಕಾಲ್ದಾರಿ ಥರ ಇದೆ, ಅಲ್ಲಿ ಆರೋ ಮಾರ್ಕ್ಗಳು ಹಾಕಿದ್ದಾರೆ. ಅಲ್ಲಿಂದ ನಾವು ಹೋದರೆ ಟ್ರೆಕ್ಕಿಂಗ್ ಪ್ಲೇಸು ಸ್ಟಾರ್ಟ್ ಆಗುತ್ತೆ. ಒಂದು ಬೇಜಾರಾಗಿದ್ದೇನು ಅಂದರೆ ಇನ್ನೂ ಎಲ್ಲೋ ಸೈನ್ ಬೋರ್ಡ್ಗಳೆಲ್ಲ ಜಾಸ್ತಿ ಇಲ್ಲ. ಹೊಸಬ್ರು ಬೇರೆ ಊರಿಂದೆಲ್ಲ ಬರೋರಿಗೆ ಟೂರಿಸಮ್ಗೆ ಇನ್ನೊಂಚೂರು ಇಲ್ಲಿ ಡೆವಲಪ್ ಆಗಬೇಕಾಗಿದೆ. ಮನೆಗಳು, ಅಂಗಡಿಗಳು, ಲೋಕಲೈಟ್ಸ್ ಎಲ್ಲ ಇದ್ದಾರೆ, ಬಟ್ ನೇಮ್ ಪ್ಲೇಟ್ಗಳು ಅದೆಲ್ಲ ತುಂಬ ಕಮ್ಮಿ. ಆಮೇಲೆ ಅಂಗಡಿ ಹತ್ರನೂ ಅಷ್ಟೇ ನಿಮಗೆ ರೆಸ್ಟ್ ರೂಮ್ಸ್ ಎಲ್ಲ ಇದ್ದಾವೆ ನೋಡಿ. ಇಲ್ಲಿ ಬಂದರೆ ನೀವು ಆರಾಮಾಗಿ ಕಾರ್ನ ಪಾರ್ಕ್ ಮಾಡಿಕೊಂಡು, ಕಾರ್ ಪಾರ್ಕಿಂಗ್ ಪಕ್ಕದಲ್ಲೇ ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕದಲ್ಲೇ ನೋಡಿ ಈ ದೇವಸ್ಥಾನ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದ್ರ ಪಕ್ಕದಲ್ಲಿ ಅಲ್ಲಿ ನೀಲಿ ಕಲರ್ ಅಂಗಡಿ ಕಾಣಿಸ್ತಿದೆಯಲ್ಲ, ಅದ್ರ ಪಕ್ಕದಲ್ಲಿ ಕಾಲ್ದಾರಿಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಜಾಗ ಗೊತ್ತಾಗಲ್ಲ, ಎಷ್ಟೋ ಜನ ಸುಮ್ಮನೆ ಸುತ್ತಾ ಇರ್ತಾರೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ. ಸೊ ಇದೊಂದು ಸ್ವಲ್ಪ ನೇಮ್ ಪ್ಲೇಟ್ಗಳೆಲ್ಲ ಹಾಕ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಇಲ್ಲೊಂದು ಯಾವುದೋ ಶಾಪ್ ಸಿಕ್ತು, ನೀವು ಬೇಕಾದ್ರೆ ಬಂದರೆ ಇಲ್ಲಿ ಹೆಲ್ಮೆಟ್ ಎಲ್ಲ ಇಟ್ಟು ಹೋಗ್ಬೋದು. ಇದ್ರೆ ಮೇಲೋಗಿ ಎಲೆಕ್ಟ್ರಿಕ್ ಲೈನ್ ಇದೆ, ಹಾರೋ ಮಾರ್ಕ್ ಇದೆ, ಹಾರೋ ಮಾರ್ಕ್ ಎಲೆಕ್ಟ್ರಿಕ್ ಲೈನೇ ನೋಡ್ಕೊಳ್ಳಿ. ಹೋದ ಪ್ರಿಯದರ್ಶಿ ಅಂತ ತುಂಬಾ ಚೆನ್ನಾಗಿದೆ ತಟ್ಟೆ ಇಡ್ಲಿ. ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ. A few moments later. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ನಮಗೆ ಇಷ್ಟು ಅಷ್ಟೊತ್ತಿಗೆ ತುಂಬ ಸುಸ್ತಾಗೋಯ್ತು. ಸೊ ನೀವು ಅಲ್ಲಿ ನೋಡ್ಬೋದು, ಇದು ಕೋಟೆ. ಸೊ ನಮ್ಮದೇನೋ ಮಳವಳ್ಳಿಲಿ ಹೋಗಿ ಸ್ವಲ್ಪ ಬ್ಯಾಟಿಂಗ್ ಆಡೋ ಪ್ಲ್ಯಾನ್ ಇದೆ, ಊಟ ಗೀಟ. ಸೊ ಅದರಿಂದ ಕಂಪ್ಲೀಟಾಗಿ ಹತ್ತಲಿಲ್ಲ. ಬಟ್ ನೀವು ಇಲ್ಲಿಗೆ ಬಂದರೆ ಸಾವನದುರ್ಗಗೆ, ನೀವು ಸಾವನದುರ್ಗ ಫೋರ್ಟ್ ಅಂತಾರಲ್ಲ, ಆ ಕೋಟೆ ಹಳೆ ಕಾಲದ್ದು, ಅದನ್ನು ನೋಡಿಕೊಂಡು ವಾಪಸ್ ಇಳಿಬೋದು. ಕೆಲವರು ಇನ್ನೂ ಟಾಪ್ ತನಕ ಹತ್ತಾರೆ. ಅಲ್ಲೊಂದು ಕೋಟೆ ಇದೆ, ತೋರಿಸ್ತೀನಿ ನೋಡಿ. Hope you can see that. ಸೊ ನೀವು ಅಲ್ಲಿ ತನಕನೂ ಹತ್ಬೋದು. ಹತ್ತಿದ್ರೆ ಈ ವ್ಯೂ ಕಾಣಿಸುತ್ತೆ. ಜರಿ ನೋಡಿ ಅಲ್ಲಿ. ಮಳೆಗಾಲದಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ ಗೈಸ್. ಏನಕ್ಕೆ ಅಂದರೆ ಇಲ್ಲಿ ಹಳೇದನ್ನು ಉಳಿಸ್ಕೊಂಡಿದ್ದಾರೆ. ಒಂದು ಏನು ಒಳ್ಳೆಯದು ಅಂದರೆ, ಈಗ ನಾರ್ಮಲ್ SRS ಬೆಟ್ಟ, ತುಂಬ ಬೆಟ್ಟಗಳಲ್ಲಿ ಹತ್ತಕ್ಕೆ ಈಸಿ ಆಗಬೇಕು ಅಂದ್ಬಿಟ್ಟು ಶೆಲ್ಟರ್ ಹಾಕೋದು, ಮೆಟ್ಲು ಮಾಡೋದು ಅದೆಲ್ಲ ಮಾಡಿದ್ದಾರೆ. ಬಟ್ ಸಾವನದುರ್ಗ ಸ್ಪೆಷಾಲಿಟಿ ಇನ್ನೂ ಅದೇನು ಮಾಡಿಲ್ಲ. ನಮಗೆ ಅಂತ ಇಷ್ಟಿದೆ, ಮುಂದಕ್ಕೆ ಇದೆಲ್ಲ ಮಾಡಿದ್ರು ಮಾಡ್ತಾರೆ. ಆಲ್ರೆಡಿ ಫೆನ್ಸಿಂಗ್ ಎಲ್ಲ ಬಂದಿದೆ, ಲೈಟಿದು. ಸೊ ಮುಂದೆ ಆ ಕೋಟೆನೆಲ್ಲ ತೆಗೆದು ಅಲ್ಲಿಗೆ ಮೆಟ್ಲು ಮಾಡಿದ್ರು ಮಾಡ್ತಾರೆ. ಸೊ ಅದರಿಂದ ಮಾಡ್ಕೊಂಡು ಹೋಗ್ಬೋದು. ದಯವಿಟ್ಟು ಪ್ಲಾಸ್ಟಿಕ್ ಕವರ್ನೆಲ್ಲ ಇಲ್ಲಿ ಬಿಸಾಕಕ್ಕೆ ಹೋಗ್ಬೇಡಿ. ಆದಷ್ಟು ಇಲ್ಲೇನು ಚೆಕ್ ಪೋಸ್ಟ್ ಆ ಥರ ಏನೂ ಇಲ್ಲ, ನಿಮ್ಮನ್ನೇನೋ ಬಂದು ಚೆಕ್ ಮಾಡಲ್ಲ. ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಪ್ರಕೃತಿನ ಕಾಪಾಡೋಣ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ಅನದರ್ ವಿಡಿಯೋ. ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು.